ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈಗಾಗಲೇ KCT ರಿಸಲ್ಟ್ಸ್ ಬಂದಿದೆ. ಇನ್ನೇನು ಆಪ್ಷನ್ ಎಂಟ್ರಿ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ಇರ್ತೀರಾ, ನೀವು ಶಾರ್ಟ್ ಲಿಸ್ಟ್ ಮಾಡ್ಕೊಳ್ತಾ ಇರ್ತೀರಾ ಕಾಲೇಜಸ್ ಎಲ್ಲ ನಿಮ್ಮ ರ್ಯಾಂಕ್ ವೈಸ್ ಪ್ರಕಾರ. ಈ ವಿಡಿಯೋ ಮೇನ್ ರೀಸನ್ ಏನಪ್ಪ ಅಂದರೆ, ನಿಮ್ಮ ರ್ಯಾಂಕ್ ಅಕಸ್ಮಾತ್ ಕಡಿಮೆ ಇದೆ, ಲೈಕ್ ಅರೌಂಡ್ 40K ಬಿಲೋ ಇದೆ, ಅರೌಂಡ್ ಲೈಕ್ 50-60K 70K ಆ ಥರ ಇದೆ. ಬಟ್ ನಾನು ಒಳ್ಳೆ ಕಾಲೇಜಸ್ಗೆ ಹೋಗಬೇಕು, ನನಗೆ ಟೆಕ್ನಿಕಲ್ ಬ್ರ್ಯಾಂಚೇ ಬೇಕು ಅನ್ನೋರಿಗೆ ಈ ವಿಡಿಯೋ ರಿಲೇಟೆಡು. ಸೊ ಮೇನ್ ಟಾಪಿಕ್ ಏನಪ್ಪ ಅಂದರೆ, ಈಗ ನಿಮಗೆ ಈಗಾಗಲೇ ನಿಮ್ಮ ರ್ಯಾಂಕ್ ಎಲ್ಲ ಬಂದಿರುತ್ತೆ, ನೀವು ಎಷ್ಟೇ ರ್ಯಾಂಕ್ ಬಂದಿದ್ರು ಅದನ್ನ ಎಕ್ಸೆಪ್ಟ್ ಮಾಡಲೇಬೇಕು. ಯಾಕಂದರೆ ಯು ಹ್ಯಾವ್ ನೋ ಅದರ್ ಚಾಯ್ಸಸ್. ಈಗ ನೀವು ಮತ್ತೆ ಪಾಸ್ಟ್ ಬಗ್ಗೆ ಯೋಚಿಸಿ ಅದ್ರ ಬಗ್ಗೆ ಎಲ್ಲ ಚೇಂಜ್ ಮಾಡೋಕ್ಕೆ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಈಗ ನಿಮ್ಗೆ ಏನಾದ್ರು 40K ಅರೌಂಡ್ 50K 60K ಬಂದಿರುತ್ತೆ, ನಿಮ್ಮ ಟೆನ್ಷನಲ್ಲಿ ಇರ್ತೀರಾ, ನನಗೆ ನನ್ನ ಡ್ರೀಮ್ ಕಾಲೇಜೇ ಸಿಗುತ್ತಾ, ನನ್ನ ಡ್ರೀಮ್ ಬ್ರ್ಯಾಂಚೇ ಸಿಗುತ್ತಾ ಏನು ಅಂತ. ಫಸ್ಟು ನಿಮ್ಮ ರ್ಯಾಂಕ್ ಬೇಸಿಸ್ ಪ್ರಕಾರ ನೀವು ಒಂದು ಬ್ರ್ಯಾಂಚ್ ಚೂಸ್ ಮಾಡ್ಕೊಂಬಿಡ್ಬೇಕು. ನಿಮ್ಮ ಮೈಂಡ್ ಸೆಟಲ್ಲಿ ಫಿಕ್ಸ್ ಆಗಿಬಿಡ್ಬೇಕು. ನೀವು ವೆದರ್ ಟೆಕ್ನಿಕಲ್ ಬ್ರ್ಯಾಂಚಸ್ ಅಂದರೆ CS, IS, AIML ಆ ಥರ EC ಅವೆಲ್ಲ ಟೆಕ್ನಿಕಲ್ ಬ್ರ್ಯಾಂಚಸ್ ಥರ ಇದ್ದಂಗೆ ಅದು ಫಿಕ್ಸ್ ಆಗಿಬಿಡ್ಬೇಕು ನೀವು. ಈಗ ನಾನು ಅದು ಆ ರಿಲೇಟೆಡ್ಗೆ ಹೋಗ್ತೀನಿ, ಆ ಥರ ಇಲ್ಲ ನನ್ನ ರ್ಯಾಂಕ್ ಪ್ರಕಾರ ನನಗೆ ಈ ಥರ ಬ್ರ್ಯಾಂಚಸ್ಸೇ ಸಿಗ್ಬೋದು, ಇಲ್ಲ ಒಬ್ಬೊಬ್ರು ಇರ್ತಾರೆ ನನಗೆ ಇಲ್ಲ ನನಗೆ ಎಷ್ಟೇ ರ್ಯಾಂಕ್ ಬಂದಿದ್ರು ಸರಿ ನಾನು ಟೆಕ್ನಿಕಲ್ ಬ್ರ್ಯಾಂಚ್ಗೆ ಹೋಗಬೇಕು ಅನ್ನೋರು. ಆ ಥರ ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ ನಿಮ್ಗೆ ಏನು ಮೈಂಡಲ್ಲಿದೆ ಅದನ್ನ ಫಸ್ಟು ನೀವು ಫಿಕ್ಸ್ ಆಗಿಬಿಡ್ಬೇಕು. ನೆಕ್ಸ್ಟ್ ಬರೋದೇನು ಅಂದರೆ, ನೀವು ರ್ಯಾಂಕ್ ಬೇಸಿಸ್ ಮೇಲೆ ಸೇರ್ಕೊಳ್ಳೋದು ಅಂದರೆ ಕಾಲೇಜ್ ವರ್ಸಸ್ ಬ್ರ್ಯಾಂಚ್. ನೀವೇನಾದ್ರು KCT ಕೌನ್ಸಿಲಿಂಗ್ ಮುಖಾಂತರನೇ ಹೋದರೆ, ಜೊತೆಗಿಲ್ಲ ನೀವು ಮ್ಯಾನೇಜ್ಮೆಂಟಲ್ಲಿ ಹೋಗ್ಬೋದು. 3 ಆಪ್ಷನ್ಸ್ ಇರುತ್ತೆ ನಿಮಗೆ ಕಾಲೇಜ್ ವರ್ಸಸ್ ಬ್ರ್ಯಾಂಚ್ ಬಂದರೆ. ಈಗ ನಿಮಗೆ ಒಂದು ಗುಡ್ ಕಾಲೇಜ್ಗೆ ಸೇರ್ಕೋಬೇಕು, ಇಲ್ಲ ನಾನು ಒಳ್ಳೆ ಕಾಲೇಜ್ಗೆ ಸೇರ್ಕೋಬೇಕು, ನಾನು ಇಂಥ ಕಾಲೇಜಲ್ಲೇ ಓದಬೇಕು ಅಂತಿದ್ದೀನಿ ಇಂಜಿನಿಯರಿಂಗ್ನ ಅನ್ನೋರಿದ್ರೆ, ನೀವು ಗುಡ್ ಕಾಲೇಜ್ ಅಂದರೆ ಒಳ್ಳೆ ಕಾಲೇಜಸ್ಗೆ ಹೋಗಿ ಸೇರ್ಕೋಬೋದು. ಅಂದರೆ ಲೈಕ್ ನೀವು ಆಪ್ಷನ್ ಎಂಟ್ರಿ ಟೈಮಲ್ಲಿ ಒಳ್ಳೊಳ್ಳೆ ರೆಪ್ಯೂಟೆಡ್ ಕಾಲೇಜಸ್ ಲಿಸ್ಟ್ನೇ ನೀವು ಮೇಲೆ ಹಾಕ್ಬೋದು, ಕಾಲೇಜಸ್ ನೇಮ್ಗಳನ್ನೆಲ್ಲ. ಅಲ್ಲಿ ನೀವು ಎನಿ ಬ್ರ್ಯಾಂಚ್ ಆದ್ರೂ ಕೊಡ್ಬೋದು. ಯಾಕಂದರೆ ನೀವು ಒಳ್ಳೆ ಕಾಲೇಜಲ್ಲಿ ಹೋಗ್ತಾ ಇದ್ದೀರಾ ಅಂದರೆ ರ್ಯಾಂಕು ಹಂಗೆ ಇರುತ್ತೆ, ಕಟ್ ಆಫು ಹಂಗೆ ಇರುತ್ತೆ, ನೀವೆಲ್ಲ ಚೆಕ್ ಮಾಡಿರ್ತೀರ. ನಿಮ್ಮ ಇಷ್ಟ ಬಂದಿರೋ ಬ್ರ್ಯಾಂಚಸ್ ಸಿಗೋದು ಅಲ್ಲಿ ಕಷ್ಟ ಇರುತ್ತೆ. ಯಾಕಂದರೆ ನಿಮ್ಮ ರ್ಯಾಂಕಿಂಗ್ ಇರೋದು 40K ಕೆಳಗಡೆ ಇರೋದ್ರಿಂದ ಅಲ್ಲೆಲ್ಲ ಸಿಕ್ಕಿದ್ರೆ ನಿಮಗೆ ಆಲ್ಮೋಸ್ಟ್ ಆಲ್ ನಾನ್ ಟೆಕ್ನಿಕಲ್ ಫೀಲ್ಡ್ಸೇ ಸಿಗೋದು, ಲೈಕ್ ಸಿವಿಲ್, ಮೆಕ್ಯಾನಿಕಲ್ ಆ ಥರ ಬ್ರ್ಯಾಂಚಸ್ಸೇ ಸಿಗೋದು ನಿಮಗೆ. ಸೊ ನೀವೇನೇ ಮಾಡಬೇಕಾಗುತ್ತೆ ಅಂದರೆ, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಬ್ರ್ಯಾಂಚಸ್ ಯು ಹ್ಯಾವ್ ಟು ಜಾಯಿನ್ ಟು ದಟ್ ಗುಡ್ ಕಾಲೇಜ್. ನಿಮ್ಮ ಮೈಂಡಲ್ಲಿ ಹಂಗಿದ್ರೆ ನಾನು ಒಳ್ಳೆ ಕಾಲೇಜಲ್ಲೇ ಓದಬೇಕು, ನನ್ನ ಬ್ರ್ಯಾಂಚ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ನಾನು ಅಂತ ಇದ್ದರೆ, ಅದರಲ್ಲೂ ನಿಮಗೆ 2 ಥರ ಚಾನ್ಸಸ್ ಇರುತ್ತೆ. ಲೈಕ್ ನೀವೇನೋ ಒಳ್ಳೆ ಕಾಲೇಜಿಗೆ ಸೇರ್ಕೋಬೋದು, ಬಟ್ ಅಲ್ಲೊಂದು ಆಪ್ಷನ್ ಇರುತ್ತೆ, ಏನಂದರೆ ಚೇಂಜ್ ಆಫ್ ಬ್ರ್ಯಾಂಚ್ ಅಂತ ಫಸ್ಟ್ ಇಯರ್ ಆದಮೇಲೆ ಕೊಡ್ತಾರೆ. ಅದು ಒಂದೊಂದು ಕಾಲೇಜಲ್ಲಿ ಪ್ರೊವೈಡ್ ಮಾಡಲ್ಲ, ನೀವು ಮುಂಚೆನೇ ಕೇಳಿ ಸೇರ್ಕೊಳ್ಳೋಕ್ಕಿಂತ ಮುಂಚೆ. ಯಾಕಂದರೆ ಒಂದೊಂದು ಕಾಲೇಜಲ್ಲಿ ಅದನ್ನ ಪ್ರೊವೈಡ್ ಮಾಡಲ್ಲ, ಒಂದೊಂದು ಕಾಲೇಜಲ್ಲಿ ಪ್ರೊವೈಡ್ ಮಾಡ್ತಾರೆ. ಅದನ್ನ ನೀವು ಮುಂಚೆನೇ ಎಲ್ಲ ವಿಚಾರಿಸಿ ಕೇಳ್ಕೋಬೇಕು, ಚೇಂಜ್ ಆಫ್ ಆಪ್ಷನ್ ಬ್ರ್ಯಾಂಚ್ ಇರುತ್ತಾ ಏನು ಅಂತ. ಜೊತೆಗೆ ಅದಕ್ಕೆಲ್ಲ ಕ್ರೈಟೀರಿಯಾ ಮೇಂಟೈನ್ ಮಾಡಬೇಕು. 9 CGPA, 9.2 CGPA. ನೀವು ಯಾವ ಬ್ರ್ಯಾಂಚ್ ಮೇಲೆ ಶಿಫ್ಟ್ ಆಗ್ತೀರಾ ಅಂದರೆ ಚೇಂಜ್ ಆಗ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ CGPA. ಒಳ್ಳೆ ಸ್ಕೋರಿಂಗ್ ಮಾಡಿರಬೇಕು ನೀವು ಫಸ್ಟ್ ಇಯರಲ್ಲಿ, ನೀವು ಅಕಸ್ಮಾತ್ ಚೇಂಜ್ ಆಫ್ ಬ್ರಾಂಚ್ ಆದರೆ. ಇನ್ನೊಂದು ಏನು ಅಂದರೆ, ಪ್ಲೇಸ್ಮೆಂಟ್ಸ್ ಟೈಮಲ್ಲಿ ನೀವು ಈಗ ನಾನ್ ಟೆಕ್ನಿಕಲ್ ಫೀಲ್ಡ್ಸ್ ಲೈಕ್ ಸಿವಿಲ್, ಮೆಕ್ಯಾನಿಕ್ ಆ ಥರ ಒಳ್ಳೆ ಕಾಲೇಜಸ್ ಲೈಕ್ NIE, JSC ಆ ಥರ ಎಲ್ಲ ಕಾಲೇಜಸಲ್ಲಿ ಸೇರ್ಕೊಂಡಿರ್ತೀರಾ ಅಂತ ಅಂದ್ಕೊಳ್ಳಿ. ಈಗ ಅಕಸ್ಮಾತ್ ನೀವೇನಾದ್ರು ಆ ಥರ ಕಾಲೇಜಸಲ್ಲಿ ಸೇರಿಕೊಂಡಾಗ ನೀವು ಪ್ಯಾರಲಲ್ ಆಗಿ ಟೆಕ್ನಿಕಲ್ ಕೋರ್ಸಸ್ ಅಂದರೆ ನಿಮಗೆ ಹೊರಗಡೆ ಈಗ ಸಾಕಷ್ಟು ಸಿಗುತ್ತೆ ಎಲ್ಲ ಫುಲ್ಲು, ಆ ಥರ ಕೋರ್ಸಸ್ಗಳನ್ನೆಲ್ಲ, ಪ್ರೋಗ್ರಾಮಿಂಗ್ ಕೋರ್ಸಸ್ಗಳನ್ನೆಲ್ಲ ಸೇರಿಕೊಂಡು ನೀವು ಅದನ್ನೆಲ್ಲ ಪ್ಯಾರಲಲ್ ಆಗಿ ಅಂದರೆ ನಿಮಗೆ ಕಾಲೇಜಲ್ಲಿ ನಿಮಗೆ ಮೆಕ್ಯಾನಿಕಲ್ ಸೇರಿಕೊಂಡ್ರೆ ಅಲ್ಲಿರೋ ಸಬ್ಜೆಕ್ಟ್ಸ್ ಹೇಳ್ಕೊಡ್ತಾ ಇರ್ತಾರೆ. ನೀವು ಪ್ಯಾರಲಲ್ ಆಗಿ ಟೆಕ್ನಿಕಲ್ದು ಸಬ್ಜೆಕ್ಟ್ಸ್ಗಳನ್ನ ನೀವೇ ಸ್ವಂತವಾಗಿ ಕಲ್ತ್ಕೊಂಡು ಬರ್ತಾ ಇರಬೇಕು. ಆವಾಗ ನಿಮಗೆ ಪ್ಲೇಸ್ಮೆಂಟ್ಸ್ ಟೈಮಲ್ಲಿ ಅದರಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ, ನಿಮ್ಮ CGPA ಜೊತೆಗೆ ನಿಮ್ಮ CGPAನೂ ಮೇಂಟೈನ್ ಮಾಡಬೇಕು. ಇಂಟರ್ ಬ್ರಾಂಚ್ ಪ್ಲೇಸ್ಮೆಂಟ್ಸ್ ಅಂತ ಒಂದು ಆಪ್ಷನ್ಸ್ ಕೊಡ್ತಾರೆ. ಆವಾಗ ನಿಮ್ಗೆ ಏನಂದರೆ, ನೀವು ಟೆಕ್ನಿಕಲ್ ಪ್ಲೇಸ್ಮೆಂಟ್ಸ್ ರೌಂಡ್ಸ್ಗೂ ಕೂಡ ಎಂಟ್ರಿ ಆಗ್ಬೋದು. ನೀವು ನಿಮ್ಮ ಬ್ರ್ಯಾಂಚ್ದೇನು ಅವರು ತಲೆ ಕೆಡಿಸ್ಕೊಳ್ಳಲ್ಲ. ನಿಮ್ಮ ಹತ್ರ ಏನಾದ್ರು ಸ್ಕಿಲ್ಸ್ ಇದ್ದರೆ ಆ ಥರ ಎಲ್ಲ ಅವರು ನಿಮ್ಮ ರೆಸ್ಯೂಮ್ ಆ ಕಂಪ್ನಿಗೆ ಮೀಟ್ ಅಪ್ ಆದರೆ, ಲೈಕ್ ಅವ್ರದ್ದು ಏನೇನೋ ಕ್ರೈಟೀರಿಯಾಸ್ ಇಟ್ಟಿರ್ತಾರೆ, ಲೈಕ್ ಈ ಡೆವಲಪರ್ ಪೋಸ್ಟ್ಗೆ ಈ ಥರ ಕಲ್ತಿರ್ಬೇಕು ಅವರು,
C++ ಕಲ್ತಿರ್ಬೇಕು ಅಥವಾ ಸಮಥಿಂಗ್ ಅವರು ಮಡಗಿರ್ತಾರೆ ಕ್ರೈಟೀರಿಯಾನ, ಅದ್ರ ಬೇಸಿಸ್ ಮೇಲೆ ತಗೊಳ್ತಾರೆ ನೀವು ಅದನ್ನೆಲ್ಲ ಸ್ಯಾಟಿಸ್ಫೈ ಮಾಡಿದ್ರೆ, ನೀವು ಅದು ಕೋರ್ಸಸಲ್ಲಿ ಚೆನ್ನಾಗಿದ್ರೆ, ನಿಮ್ಮ ಬೇಸು ಚೆನ್ನಾಗಿದ್ರೆ ಟೆಕ್ನಿಕಲ್ ಫೀಲ್ಡಲ್ಲಿ, ನೀವು ಆ ಥರನೂ ಚೂಸ್ ಮಾಡ್ಬೋದು. ಬಟ್ ನಿಮಗೆ ಅದು ಕಷ್ಟನೂ ಆಗುತ್ತೆ. ಬಟ್ ನೀವು ಬೇಕೇ ಬೇಕು ನನಗೆ ಒಳ್ಳೆ ಕಾಲೇಜಸಲ್ಲೇ ಹೋಗಬೇಕು, ಯಾಕಂದರೆ ಒಳ್ಳೆ ಕಾಲೇಜಸ್ಗೆ ಹೋಗೋದ್ರಿಂದ ಒಂದು ಅಡ್ವಾಂಟೇಜ್ ಏನಂದರೆ ಕಂಪ್ನೀಸ್ಗಳು ಕೂಡ ಒಳ್ಳೆ ಕಂಪ್ನೀಸ್ಗಳೇ ಬರುತ್ತೆ. ಸೊ ಜಾಸ್ತಿ ಜನ ಆ ಥರನೂ ಮಾಡ್ತಾರೆ, ಬಟ್ ರಿಸ್ಕ್ ಜಾಸ್ತಿ ಇರುತ್ತೆ ಅದರಲ್ಲಿ. ಸೊ ಸೆಕೆಂಡ್ ಆಪ್ಷನ್ ನೋಡೋದಾದರೆ, ನೀವು ನಿಮಗೆ ಯಾವುದು ಈಗ ಇಲ್ಲ CS ಬ್ರಾಂಚ್ಗೆ ಹೋಗೋದು, ನಾನು CS ಬ್ರಾಂಚ್ ಬಿಟ್ಟು ಬೇರೆ ಯಾವುದಕ್ಕೂ ಹೋಗಲ್ಲ, IS ಬ್ರಾಂಚ್ಗೆ ಹೋಗೋದು, IS ಬಿಟ್ಟು ಬೇರೆ ಯಾವುದಕ್ಕೂ ಹೋಗಲ್ಲ ಅನ್ನೋರು ಇರ್ತಾರೆ ಸ್ವಲ್ಪ ಜನ. ಅಂಥವರು ನೀವು ಕಾಲೇಜಸ್ನ ಬೇಕಾದ್ರೆ ಒಂದು ಆವ್ರೇಜ್ ಕಾಲೇಜ್ಗಾರು ಹೋಗಿ ಸೇರ್ಕೊಳ್ಳಿ. CET ರೌಂಡಲ್ಲಿ ಅಂದರೆ ನಿಮಗೆ KCET ಆಪ್ಷನ್ ಎಂಟ್ರಿ ರೌಂಡಲ್ಲಿ ನೀವೊಂದು ಆವ್ರೇಜ್ ಕಾಲೇಜ್ಗಾರು ಕೊಡಿ. ಅಲ್ಲಿ ನಿಮ್ಗೆ ಆವ್ರೇಜ್ ಕಾಲೇಜ್ ಸಿಕ್ಕಿದ್ರು ಅದಕ್ಕೆ ಕಣ್ಣು ಮುಚ್ಕೊಂಡು ಹೋಗಾದ್ಮೇಲೆ ಏನು ಮಾಡಿ ಅಂದರೆ, ಅಲ್ಲಿ ನೀವು ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿ ನೀವು ಹೊರಗಡೆಯಿಂದ ಎಲ್ಲ ಸ್ಕಿಲ್ಸ್ ಎಲ್ಲ ನೀವು ಕಲ್ತ್ಕೊಂಡು ನೀವು ಆ ಬ್ರ್ಯಾಂಚಿಂದ, ಅಂದರೆ ಕಾಲೇಜಲ್ಲಿ ಮಾಮೂಲಿ ಒಂದು ಮಿನಿಮಮ್ ಪ್ಲೇಸ್ಮೆಂಟ್ಸ್ ಆದ್ರೂ ಇರುತ್ತೆ ಎಲ್ಲ ಕಾಲೇಜಸ್ಸಲ್ಲೂ. ಲೈಕ್ ಎಲ್ಲ ಕಾಲೇಜಸ್ಸಲ್ಲೂ ಮಿನಿಮಮ್ ಪ್ಲೇಸ್ಮೆಂಟ್ಸ್ ಇದ್ರೂ ಮ್ಯಾಕ್ಸಿಮಮ್ ಪ್ಲೇಸ್ಮೆಂಟ್ಸ್ ಆಗೋ ಬ್ರಾಂಚಸ್ CS, IS, EC ಈ 3 ಬ್ರಾಂಚಸ್ಗೆ ಯಾವುದೇ ಕಾಲೇಜ್ ತೊಗೊಂಡ್ರು ಆ 3 ಬ್ರಾಂಚಸ್ಸಲ್ಲೇ ಪ್ಲೇಸ್ಮೆಂಟ್ಸ್ ಜಾಸ್ತಿ ಆಗೋದು. ನೀವು ಅವಾಗ ಏನು ಮಾಡಬೇಕಾಗುತ್ತೆ ಅಂದರೆ, ನಿಮ್ಗಿಂತ ಅಲ್ಲಿರೋರ್ಗಿಂತ ಎಲ್ಲರಿಗಿಂತನೂ ಎಕ್ಸ್ಟ್ರಾ ಸ್ಕಿಲ್ಸ್, ಅಂದರೆ ನಿಮ್ಗೆ ಎಷ್ಟು ಹಾರ್ಡ್ ವರ್ಕ್ ಹಾಕಬೇಕು ಅಂದರೆ, ನೀವು ಹೊರಗಡೆಯಿಂದ ಎಲ್ಲ ನೀಟಾಗಿ ಅಂದರೆ ಲೈಕ್ ರಿಸರ್ಚ್ ಮಾಡೋದು, ಒಂದು ಬೇರೆ ಬೇರೆ ಎಲ್ಲೆಲ್ಲಿ ಇವೆಂಟ್ಸ್ ನಡೀತಾ ಇರುತ್ತೆ, ಹ್ಯಾಕಥಾನ್ಸು ಆ ಥರ ಎಲ್ಲ ನೀವು ಕಲ್ತ್ಕೊಂಡು ಬೇರೆಯವ್ರ ಜೊತೆ ಕನೆಕ್ಟ್ ಆಗಿ ಅವ್ರ ಹತ್ರ ಏನೇನು ಇನ್ಫಾರ್ಮೇಷನ್ಸ್ ಇದೆ ಅದರೆಲ್ಲ ಗ್ಯಾದರ್ ಮಾಡಿಕೊಂಡು ನೀವು ಆವಾಗ ನಿಮ್ಮ ಪ್ಲೇಸ್ಮೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಹೊರಗಡೆ ಕೊರೋದ್ರು ಸರಿ ಪ್ಲೇಸ್ಮೆಂಟ್ಸು, ಇಲ್ಲ ನೀವು ಅದೇ ಕಾಲೇಜಸಲ್ಲೇ ಪ್ಲೇಸ್ಮೆಂಟ್ಸ್ಗೆ ಕಂಪ್ನಿ ಬಂದಾಗಲೂ ನೀವೇ ದಿ ಬೆಸ್ಟ್ ಪ್ಲೇಸ್ಡ್ ಆಗ್ಬೋದು, ನೀವೇ ಪ್ಲೇಸ್ಡ್ ಸ್ಟೂಡೆಂಟ್ ಆಗಿ ಕೂಡ ಆಗ್ಬೋದು ನೀವು. ಸೊ ಆ ಥರನೂ ನಿಮಗಿದೆ. ಮೂರನೇದು ಏನಂದರೆ ಮ್ಯಾನೇಜ್ಮೆಂಟ್. ನನಗೆ ಈಗ ರ್ಯಾಂಕ್ ಬಂದಿರೋ ಸಿಚುವೇಶನ್ಗೆ ನನಗೆ ಇಷ್ಟ ಬಂದಿರೋ ಬ್ರ್ಯಾಂಚು ಸಿಗೋಲ್ಲ, ನನಗೆ ಇಷ್ಟ ಆಗಿರೋ ಕಾಲೇಜು ಸಿಗೋಲ್ಲ ಅಂಥ ಕೇಸ್ ಏನಾದರೂ ಇದ್ದರೆ ನೀವು ಮ್ಯಾನೇಜ್ಮೆಂಟ್ಗೆ ಹೋಗಿ. ಆ ಮ್ಯಾನೇಜ್ಮೆಂಟ್ಗೆ ಹೋಗೋದ್ರಲ್ಲೂ ಒಂದು 12 to 13 lakhs ಅಷ್ಟೇ ಇರೋ, ಅಂದರೆ ನನ್ನ ಪರ್ ಇಯರ್ಗೆ ಹೇಳ್ತಾ ಇಲ್ಲ, ಇಟ್ಸ್ ಫಾರ್ ಟೋಟಲ್ ಅರೌಂಡ್ 4 years ಹೇಳ್ತಾ ಇರೋದು. 12 to 13 lakhs ಅಷ್ಟು ಇಲ್ಲ ಅಷ್ಟರೊಳಗಡೆ ಆಗೋಷ್ಟರಲ್ಲೇ ಮುಗಿಸ್ಕೊಳ್ಳಿ. ಯಾಕಂದರೆ ಇಂಜಿನಿಯರಿಂಗ್ಗೆ ನೀವು ಅಷ್ಟೊಂದು 40 to 30 lakhs ಎಲ್ಲ ಖರ್ಚು ಮಾಡೋದು ವೇಸ್ಟೇನೆ. ಸೊ ನಿಮ್ಗೇನು ಕಾಲೇಜಲ್ಲಿ ನಿಮ್ಗೇನು ಫುಲ್ಲು ಅವರೇ ನಿಮ್ಗೆ ಹೇಳ್ಕೊಟ್ಬಿಡಲ್ಲ, ನೀವು ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಬೇಕು, ಈಚೆ ಕಡೆಯಿಂದ ಕಲೀಲೇಬೇಕು. ನೀವು ಯಾವುದೇ ಕಾಲೇಜಿಗೆ ಸೇರ್ಕೊಂಡ್ರು ಎಲ್ಲ ಕಾಲೇಜಸಲ್ಲೂ ಅಷ್ಟೇ, ಕಾಲೇಜಲ್ಲಿ ಹೇಳ್ಕೊಡೋದು ನಿಮಗೆ ಏನೂ ಸಾಲಲ್ಲ ಪ್ಲೇಸ್ಮೆಂಟ್ಸ್ಗೆ, ಅವ್ರು ಜಸ್ಟ್ ಬೇಸಿಕ್ಸ್ ಹೇಳ್ಕೊಡ್ತಾರೆ ಅಷ್ಟೇ. ಇವಾಗ ನೀವೇ ಏನು ಕಲಿತೀರಾ ಅದೇ ಇರೋದು ನಿಮಗೆ. ಕಾಲೇಜಸಲ್ಲಿ ಏನು ಹೇಳ್ಕೊಡಲ್ಲ. ನೀವು ಎಷ್ಟೇ ದೊಡ್ಡ 30 lakhs ಕಾಲೇಜ್ಗಾರು ಹೋಗಿ ಸೇರ್ಕೊಳ್ಳಿ, 40 lakhs ಕಾಲೇಜ್ ದುಡ್ಡು ಕೊಟ್ಟಾರು ಸೇರ್ಕೊಳ್ಳಿ, ಎಲ್ಲ ಕಾಲೇಜಲ್ಲೂ ಅಷ್ಟೇ ಅದು ಇರೋದು. ಸೊ ನೀವು ಚೂಸ್ ಮಾಡಬೇಕಾಗಿರುತ್ತೆ ನಿಮ್ಮ ಕೆಪಾಸಿಟಿ ಹೆಂಗಿದೆ. ಇಲ್ಲ ನಾನು ಹೋಗಿ ಸೇರ್ಕೊಂಡ್ರು ನಾನು ಒಳ್ಳೆ ಕಾಲೇಜಿಗೆ ಹೋಗಿ ಸೇರ್ಕೊಂಡು ಯಾವುದೇ ಬ್ರಾಂಚಿಗೆ ಸೇರ್ಕೊಂಡ್ರು ನಾನು ಪ್ಲೇಸ್ ಮಾತ್ರ ನೀಟಾಗಿ ಹಾಕ್ತೀನಿ, ನಾನು ಫುಲ್ ಹಾರ್ಡ್ ವರ್ಕ್ ಹಾಕ್ತೀನಿ ಮಾಡ್ತೀನಿ ಅಂತ ಎಲ್ಲ ಇದ್ದರೆ ನೀವು ಒಳ್ಳೆ ಕಾಲೇಜಿಗೆ ಸೇರಿಕೊಂಡು ಯಾವ್ದಾದ್ರು ಬ್ರಾಂಚಿಗೆ ಸೇರ್ಕೊಳ್ಳಿ, ಅಲ್ಲಿರೋ ಯಾವ್ದಾದ್ರು ಬ್ರಾಂಚ್ಗೆ. ಇಲ್ಲ ನನಗೆ ಇದೇ ಬ್ರಾಂಚ್ ಬೇಕು, ನಾನು ಇದೇ ಬ್ರಾಂಚಲ್ಲಿ ಹೋಗೋದು, ನನಗೆ ಆ ಥರ ಎಲ್ಲ ಪ್ಯಾರಲಲ್ಲೆಲ್ಲ ಮ್ಯಾನೇಜ್ ಮಾಡೋಕ್ಕೆ ಬರೋಲ್ಲ ನನಗೆ, ನಾನು ಒಂದೇ ಬ್ರಾಂಚ್ನ ನೀಟಾಗಿ ಅದರಲ್ಲಿ ಇದ್ದು ಕಲ್ತ್ಕೊಂಡು ಹೋಗ್ತೀನಿ, ಬೇಕಾದ್ರೆ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ಒಂದು ಆ್ಯಾವ್ರೇಜ್ ಆಗಿದ್ರೆ ಡೀಸೆಂಟ್ ಆಗಿದ್ರು ಸಾಕು, ಅಲ್ಲಿ ನಾನು ಬೆಸ್ಟ್ ಔಟ್ ಆಫ್ ಆಲ್ ಆಫ್ ದೆಮ್ ಬೆಸ್ಟ್ ಟ್ರೈ ಮಾಡ್ತೀನಿ ಅಂತ ಇದ್ದರೆ ನೀವು ಸೆಕೆಂಡ್ ಆಪ್ಷನ್ನ ಚೂಸ್ ಮಾಡ್ಕೋಬೋದು. ಯಾವುದಾದ್ರು ಕಾಲೇಜಿಗೆ ಸೇರ್ಕೊಳ್ಳಿ, ಆವ್ರೇಜ್ ಕಾಲೇಜ್ಗೆ, ಅಲ್ಲಿ ನೀವು ಇಷ್ಟಪಟ್ಟಿರೋ ಬ್ರಾಂಚ್ನ ಸೇರ್ಕೊಳ್ಳಿ. ನೀವು ಮ್ಯಾನೇಜ್ಮೆಂಟ್ ಸೀಟ್ಗೆ ಸೇರ್ಕೋತಾ ಇದ್ದೀರಾ ಅಂದರೆ 12 to 13 lakhs ಒಳಗೆ ಮುಗಿಯೋದು, 4 ವರ್ಷಕ್ಕೂ ಸೇರಿಸಿ 12 to 13 lakhs ಒಳಗಡೆ ಕವರ್ ಆಗುವಂಥ ಕಾಲೇಜಸ್ ಮಾತ್ರ ಸೇರ್ಕೊಳ್ಳಿ. ಯಾಕಂದರೆ ನೀವು ಈಚೆಗಡೆ ಹೊರಗಡೆನೂ ಎಫರ್ಟ್ಸ್ ಆಗಿ ಕಲೀಲೇಬೇಕು. ಎಷ್ಟೇ ನೀವು ದೊಡ್ಡ ದೊಡ್ಡ ಕಾಲೇಜ್ ಸೇರ್ಕೊಂಡ್ರೆ ಸುಮ್ಮನೆ ಲೋನ್ ಎಲ್ಲ ಅಪ್ಲೈ ಮಾಡಿರ್ತೀರ. ಈ ಲೋನ್ ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ನೆಕ್ಸ್ಟ್ ಅಕಸ್ಮಾತ್ 4 yearsಲ್ಲಿ ಏನಾಗುತ್ತೆ ಯಾರಿಗೂ ಗೊತ್ತಿರಲ್ಲ. ನೀವು ಅಕಸ್ಮಾತ್ 4 years ಓದ್ತೀರಾ, ಎಲ್ಲ ಚೆನ್ನಾಗಿ ಮಾಡಿರ್ತೀರಾ, ನೀವೇನೋ ಯಾರೋ ಹೇಳಿರ್ತಾರೆ, ಇಲ್ಲ ನಿಮ್ಮ ಸೀನಿಯರ್ಸ್ನೇ ನೋಡಿರ್ತೀರಾ, ಯಾರೋ ಅಬ್ರಾಡ್ಗೆ ಹೋಗಿರ್ತಾರೆ, ಅಬ್ರಾಡಲ್ಲಿ ಚೆನ್ನಾಗಿ ಇನ್ನೂ ಸ್ಕಿಲ್ಸ್ ಎಲ್ಲ ಕಲ್ತ್ಕೊಂಡು ಅಲ್ಲೇ ಅಬ್ರಾಡಲ್ಲಿರೋ ಕಂಪ್ನೀಸ್ಗಳಿಗೆ ಪ್ಲೇಸ್ ಆಗಿ ಅಲ್ಲೇ ಇನ್ನೂ ಹೈಯರ್ ಪೊಸಿಷನ್ನಲ್ಲಿ ಚೆನ್ನಾಗಿ ಸ್ಯಾಲ್ರಿ ಎಲ್ಲ ಅರ್ನ್ ಮಾಡ್ತಾ ಇರ್ತಾರೆ. ಆ ಥರ ನಿಮಗೆ ಹಂಗೆ ಅನಿಸ್ದಾಗ ನೀವು 4th year ಆದಮೇಲೆ ಅಬ್ರಾಡ್ಗೆ ಹೋಗೋಕ್ಕೆ ನೀವು ಲೋನ್ ತಗೊಳ್ಳೇಬೇಕು. ಯಾರೇ ಆದರೂ ಮನೇಲಿ ಲೋನ್ ತಗೊಳ್ಳೇಬೇಕು ಅಬ್ರಾಡ್ಗೆ ಹೋಗ್ಬೇಕು ಅಂದರೆ. ಸೊ
ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಥರ ಚೂಸ್ ಮಾಡ್ತೀರಾ ಅಂತ. ಮ್ಯಾನೇಜ್ಮೆಂಟ್ ಸೀಟಲ್ಲಿ ಹೋಗೋದಾದರೆ ಬೆಟರ್ 12 to 13 lakh ಒಳಗಡೆನೆ ಚೂಸ್ ಮಾಡಿ 4 yearsಗೂ ಸೇರಿಸಿ ಹೇಳ್ತಾ ಇರೋದು. 4 yearsಗೆ ಸೇರಿಸಿ ಫೀಸ್ ಎಲ್ಲ 12 to 13 lakh ಒಳಗಡೆ